ಹಲೋ ಮೈ ಲವ್ಲಿ ವಿವರ್ಸ್, ನೀವು ಇದನ್ನ ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿದೆ ಈ ಸ್ವೀಟ್ಸ್ ಅಂತ ಹೇಳಿ ನೀವು ತಿಳ್ಕೊಂಡಿದ್ದೀರಾ. ನೀವು ತಿಳ್ಕೊಂಡಿರೋದು ತಪ್ಪು. ಯಾಕೆ ಅಂತೀರಾ? ಕಾಣಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಸ್ವೀಟ್ಸು, ಡೋನಟ್ಸು ಅಂತ ನೀವು ಥಿಂಕ್ ಮಾಡ್ತಾ ಇದ್ದರೆ, ಎಷ್ಟು ಕಲರ್ಫುಲ್ ಆಗಿದೆ ಡೋನಟ್ಸು, ತಿನ್ನೋದಕ್ಕೂ ಕೂಡ ತುಂಬ ರುಚಿ ರುಚಿಯಾಗಿರುತ್ತೆ ಅಂತ ನೀವೇನಾದರೂ ತಿಳ್ಕೊಂಡಿದ್ರೆ ಅದು 100% ಸುಳ್ಳು. ಯಾಕೆ ಅಂತೀರಾ? ಯಾಕೆ ಅಂದರೆ ಇದು ಯಾವುದು ತಿನ್ನೋದು ವಸ್ತು ಅಲ್ಲ, ಇದೆಲ್ಲ ಮೈ ಹಚ್ಕೊಂಡು ಉಜ್ಕೊಳ್ಳೋ ವಸ್ತು. ಅರ್ಥ ಆಗಲಿಲ್ವಾ? ಇದೆಲ್ಲವೂ ಸೋಪು. ನಂಬಿಕೆ ಆಗ್ತಾ ಇಲ್ವಲ್ಲ ನಿಮಗೆ? ಬಟ್ ನನ್ನನ್ನು ನಂಬಿ. ಎಷ್ಟು ಚೆನ್ನಾಗಿ ಕಲರ್ ಡೋನಟ್ಸ್ ಎಲ್ಲ ಇದೆ ಅಲ್ಲ, ಇದು ಯಾವುದು ತಿನ್ನೋದಕ್ಕಲ್ಲ ರೀ, ಇದೆಲ್ಲವೂ ಸೋಪು. ನಿಜ, ನನ್ನ ಮಾತನ್ನು ನಂಬಿ. ನಾನು ಕೂಡ ಈ ಅಂಗಡಿ ಒಳಗಡೆ ಕಾಲಿಡಬೇಕಾದ್ರೆ ಇಷ್ಟು ಚೆನ್ನಾಗಿದೆ ಅಲ್ಲ ಅಂತ ಹೋದೆ. ಬಟ್ ಆಮೇಲೆ ಗೊತ್ತಾಯಿತು ಇದು ಯಾವುದು ತಿನ್ನೋದಕ್ಕೆ ಅಲ್ಲ, ಇದೆಲ್ಲವೂ ಮೈ ಹಚ್ಕೊಂಡು ಉಜ್ಕೊಳ್ಳಿಕ್ಕೆ, ಇಲ್ಲ ಅಂದರೆ ಬಾತ್ ಟಬ್ನಲ್ಲಿ ಮಲ್ಕೊಂಡು ಚೆನ್ನಾಗಿ ನಮ್ಮ ಬಾಡಿನ ವಾಶ್ ಮಾಡ್ಕೊಳ್ಳಿಕ್ಕೆ ಅಂತ. ಇವಾಗ ಅರ್ಥ ಆಯ್ತಾ? ನೋಡೋದಕ್ಕೆ ಎಷ್ಟು ಕ್ಯೂಟ್ ಕಲರ್ಫುಲ್ ಆಗಿದೆ ಅಲ್ವಾ? ಮನಸ್ಸಾಗುತ್ತೆ ಬೇಗ ಬೇಗ ಹೋಗಿ ತಿನ್ಬಿಡೋಣ ಅಂತ. ಆದರೆ ಇದು ಯಾವುದು ತಿನ್ನೋಕ್ಕಾಗಲ್ಲ. ನೋಡಿ, ಕಪ್ ಕೇಕ್ ಕೂಡ ಇದೆ, ಐಸ್ ಕ್ರೀಮ್ ಕೂಡ ಇದೆ. ನೋಡಿ, ಈ ಫ್ಲವರ್ಸ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲವೂ ಸೋಪು. ಇದನ್ನೆಲ್ಲ ನಾವು ಬಾಡಿ ವಾಶ್ಗೆ ನಾವು ಬಾಟಮ್ನಲ್ಲಿ ಹಾಕಿ ಯೂಸ್ ಮಾಡ್ಕೋಬೋದು. ನೋಡಿ, ಐಸ್ ಕೋನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಐಸ್ ಕ್ರೀಮ್ ಕೋನ್ಸು ಎಷ್ಟು ಚೆನ್ನಾಗಿರುತ್ತಲ್ವಾ? ಆದರೆ ಇದೆಲ್ಲವನ್ನು ನಾವು ಯಾವುದು ತಿನ್ನೋ ಹಾಗಿಲ್ಲ ರೀ. ತುಂಬ ಕಂಟ್ರೋಲ್ ಮಾಡ್ಕೊಳ್ಬೇಕಾಗ್ತಾ ಇದೆ ನಮ್ಮ ಬಾಯಲ್ಲಿ ನೀರು ಬರ್ತಾ ಇದೆ. ಬಟ್ ಏನು ಮಾಡೋದು, ಯಾವುದು ತಿನ್ನಲಿಕ್ಕಾಗಲ್ಲ ಅಷ್ಟೇ. ನೋಡಿ, ನೀವು ಏನಾದರೂ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕಂದ್ರೂ ಕೂಡ ಈ ಥರ ಬಾಕ್ಸ್ನಲ್ಲಿ ನೀವು ಹಾಕ್ಕೊಡ್ಬೋದು.